ನೋಡಿ ಇವಾಗ ಚಿಕನ್ ಎಲ್ಲ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಚಿಕನ್ ಸ್ವಲ್ಪ ಹಬೆ ಮಾಮೂಲಿ ಮನೇಲಿ ಅಡುಗೆ ಮಾಡೋಕ್ಕೆ ಯೂಸ್ ಮಾಡೋ ರೈಸೇ ಹಾಕಿದ್ದೀನಿ ನಾನು. ಸ್ವಲ್ಪ ಸಾಲ್ಟ್ ಅಷ್ಟೇ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ನಾನು ಜೋಳ ಆಡ್ತಾ ಇದ್ದೀನಿ. ನೋಡಿ ಜೋಳ ಕುಂತಾ ಇದೆ. ನನಗೆ ಜೋಳ ಅಂದರೆ ನನಗೆ ತುಂಬ ಇಷ್ಟ. ಮೊದಲು ನಾನು ತಿಂತಾ ಇರಲಿಲ್ಲ, ಇವಾಗ ಬರ್ತಾ ಬರ್ತಾ ನನಗೆ ಇಷ್ಟ ಆಯಿತು. ಈ ಜೋಳ ನನಗೆ ತುಂಬ ಇಷ್ಟ, ಎಲ್ಲೋ ಕಲರ್ದು. ಅದಕ್ಕೆ ಮುಟ್ಬೇಡ ಬಿಸಿ. ಅದಕ್ಕೆ ನಂಗೆ ಗೊತ್ತಾಗ್ತಾ ಈ ಜೋಳ ನಾನು ತಿಂತೀನಿ. ನಂಗೆ ತುಂಬ ಇಷ್ಟ ಆಗ್ತದೆ. ಒಂದೊಂದ್ಸತಿ ಇಷ್ಟ ಆಗ್ತಾ
ಏನಂದ್ರೆ ಇವತ್ತು ಜಾಸ್ತಿ ಬ್ಲಾಗ್ ಮಾಡಕ್ ಹೋಗಿಲ್ಲ, ನಾನು ಬ್ಯುಸಿ ಇದ್ದೆ. ಹಾಗೆ ಏನಂದ್ರೆ ಇವತ್ತು 2 ರೆಸಿಪಿಯನ್ನ ತೋರಿಸಿದ್ದೀನಿ. ಈಸಿ ಒಂದು ನಮ್ದು ಕರಾವಳಿ ಶೈಲಿಯಲ್ಲಿ ಮಾಡುವ ಒಂದು ಚಿಕನ್ ಸುಕ್ಕ ನನ್ನದೇ ಆದ ವೇಯಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿದ್ದೀನಿ. ಹಾಗೆ ಒಂದು ಜೀರಾ ರೈಸ್ ರೆಸಿಪಿನ ತೋರಿಸಿದ್ದೀನಿ. ನಿಮ್ಮ ಮನೆಗೆ ಸಡನ್ ಆಗಿ ಯಾರಾದ್ರೂ ಗೆಸ್ಟ್ ಬಂದ್ರೆ ಈ ತರ ಒಂದು ರೆಸಿಪಿನ ಟ್ರೈ ಮಾಡಿ. ತುಂಬಾ ರಿಚ್ ಆಗಿರುತ್ತೆ ಮತ್ತೆ ಇಷ್ಟ ಆಗುತ್ತೆ ಎಲ್ಲರಿಗೂ. ವೈಟ್ ರೈಸ್ ಅಲ್ಲಿ ಮಾಡಿದ್ರೆ ಆತರ ಸುಕ್ಕ ಮಾಡ್ಬೋದು, ಇಲ್ಲ ಗ್ರೀನ್ ಮಸಾಲ ಮಾಡಿ ಜೀರಾ ರೈಸ್ ಮಾಡಿದ್ರೆ ತುಂಬಾನೇ ಚೆನ್ನಾಗುತ್ತೆ. ಒಮ್ಮೆ ಟ್ರೈ ಮಾಡಿ ನೀವು ಮನೆಯಲ್ಲಿ, ಇಲ್ಲ ನಿಮ್ಮ ಮನೆಗೆ ಯಾರಾದ್ರೂ ಗೆಸ್ಟ್ ಬಂದ್ರೆ ಅದನ್ನ ಟ್ರೈ ಮಾಡಿ, ಅವರಿಗೂ ಇಷ್ಟ ಆಗುತ್ತೆ. ತುಂಬಾ ವೆರೈಟಿ ಎಲ್ಲ ನೀವು ಮಾಡ್ಬೇಕಂತಿಲ್ಲ, 2 ಐಟಮ್ ಇನ್ನ ಏನಾದ್ರೂ ಒಂದು ಡ್ರೈ ಐಟಮ್ ಮಾಡಿದ್ರೆ ತುಂಬಾ ಚೆನ್ನಾಗುತ್ತೆ. ಹಾಗೆ ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ. ಹಾಗೆ ಕಮೆಂಟ್ ಅಲ್ಲಿ ಹೇಳಿ ನಂಗೆ ಹೇಗಾಯ್ತು ಅಂತ ಹೇಳಿ. ಹಾಗೆ ನನಗೆ ಒಬ್ರು ಕ್ವಶನ್ ಮಾಡಿದ್ರು, ನೀವು ಪ್ರಾಗ್ಯಾಗೆ ಯಾವ್ದಾದ್ರು ಕ್ರೀಮ್ ಯೂಸ್ ಮಾಡ್ತೀರಾ ಹೇಳಿ ಅಂತ. ಬಟ್ ನಾನು ಯಾವ ಕ್ರೀಮ್ ಅವಳಿಗೆ ಯೂಸ್ ಮಾಡಲ್ಲ. ಇವಾಗ ಅಂದ್ರೆ ಅವಳ ಮಗು ಹುಟ್ಟಿ ಒಂದು ವರ್ಷ ಆಗೋ ತನಕ ಒಂದು ಬೇಬಿ ಹಿಮಾಲಯ ಪೌಡರ್ ಒಂದು ಹಾಕಿದ್ದೀನಿ. ಅದು 1 ವರ್ಷಕ್ಕೆ ನಾನು ಹಾಕೋದನ್ನ ಬಿಟ್ಟಿದ್ದೆ. ಹಾಗೆ ಕ್ರೀಮ್ ಎಲ್ಲ ನಾನು ಯಾವುದು ಯೂಸ್ ಮಾಡಲ್ಲ. ನಿಮ್ಗೆ ಕೆಲವೊಂದು ಟಿಪ್ಸ್ ಕೊಡ್ಬೇಕು ಅಂದ್ರೆ ನಾನು ಒಂದು 15 ಡೇಸ್ಗೆ ಒಂದ್ಸಲ ಅವಳ ಸ್ವಲ್ಪ ಕೊಬ್ಬರಿ ಎಣ್ಣೆ ಎಲ್ಲ ಹಚ್ಚಿ ಕಡಲೆ ಹಿಟ್ಟಲ್ಲಿ ಸ್ನಾನ ಮಾಡಿಸಿ ಮಕ್ಕಳಿಗೆ. ಹಾಗೆ ಒಳ್ಳೆ ಹೆಲ್ದಿ ಫುಡ್ ಕೊಡಿ, ಡ್ರೈ ಫ್ರೂಟ್ಸ್, ಫ್ರೂಟ್ಸ್ ಇದೆಲ್ಲ ಕೊಡಿ. ಅಷ್ಟೇನೆ ಸಾಕಾಗುತ್ತೆ. ಯಾವ ಕ್ರೀಮಿಂದ ಮಕ್ಕಳು ಬೆಳ್ಳಗಾಗ್ತಾರೆ ಅಥವಾ ಮಕ್ಕಳು ಚೆನ್ನಾಗಿ ಕಾಣ್ತಾರೆ ಅನ್ನೋದು ನಾನು ನಂಬಲ್ಲ. ಸೊ ಹೆಲ್ದಿ ಫುಡ್ ಕೊಡಿ, ಅದರಿಂದ ತುಂಬ ಚೆನ್ನಾಗಿ ಮಕ್ಕಳು ಸ್ಕಿನ್ ಅನ್ನೋದು ಬ್ರೈಟ್ ಆಗ್ಬೋದು. ಹಾಗೆ ಮಕ್ಕಳಿಗೆ ಇವಾಗಿನ ನಾವು ಕ್ರೀಮು ಅದು ಇದು ಯೂಸ್ ಮಾಡೋದಕ್ಕಿಂತ ಆದಷ್ಟು ನಾವು ನ್ಯಾಚುರಲ್ ಆಗಿ ಇರೋದಕ್ಕೆ ಟ್ರೈ ಮಾಡೋದು ಇಂಪಾರ್ಟೆಂಟ್ ಅನ್ಕೊಂತೀನಿ. ಹಾಗೆ ಪ್ರಾಗೆ ನೋಡಿ ಇಲ್ಲಿ ಮಲಗಿದಾಳೆ. ಸ್ವಲ್ಪ ಕೆಮ್ಮು ಕಮ್ಮಿ ಆಗಿಲ್ಲ, ಜ್ವರ ಎಲ್ಲ ಕಮ್ಮಿ ಆಗಿದೆ. ಹಾಗೆ ಮೊನ್ನೆ ಬೊಂಡಾಸ್ ಚಿಲ್ಲಿ ಮಾಡಿದೆ, ಅದ್ರ ಬಗ್ಗೆನೂ ಕೇಳಿದ್ರು. ಬೊಂಡಾಸ್ ಅಂತ ಹೇಳಿದ್ರೆ ಕೆಲವರಿಗೆ ಗೊತ್ತಿಲ್ಲ, ಬೆಂಗಳೂರಿಂದ ಒಬ್ರು ಮೆಸೇಜ್ ಮಾಡಿದ್ರು. ಬೊಂಡಾಸ್ ಅಂತ ಹೇಳಿದ್ರೆ ಸ್ಕ್ವಿಡ್ ಅಂತ ಅದಕ್ಕೆ ಇಂಗ್ಲಿಷ್ ಅಲ್ಲಿ ಕರೀತಾರೆ. ಆಲ್ಮೋಸ್ಟ್ ಕರಾವಳಿ ಭಾಗದಲ್ಲಿ ಇರೋರಿಗೆಲ್ಲ ಗೊತ್ತಿರ್ತದೆ, ಇಲ್ಲಿ ಎಲ್ಲ ಯೂಸ್ ಮಾಡ್ತಾರೆ. ಹೊರಗಡೆಯವರಿಗೆ ಅಷ್ಟು ಗೊತ್ತಿಲ್ಲದೆ ಇರಬಹುದು, ಬಟ್ ಫಾರಿನ್ ಕಂಟ್ರೀಸಿಗೆಲ್ಲ ಇಲ್ಲಿಂದ ಎಕ್ಸ್ಪೋರ್ಟ್ ತುಂಬಾನೇ ಆಗುತ್ತೆ, ಅಲ್ಲಿಯವರೆಲ್ಲ ಯೂಸ್ ಮಾಡ್ತಾರೆ. ತುಂಬಾ ಚೆನ್ನಾಗುತ್ತೆ. ಒಂಥರ ಫ್ರಾನ್ಸ್ ಹೇಗೆ ನೀವು ಮಾಡಿ ತಿಂತೀರಿ ಅದೇ ಸ್ವಲ್ಪ ಟೇಸ್ಟ್ ಬರುತ್ತೆ, ತುಂಬಾನೇ ಚೆನ್ನಾಗುತ್ತೆ. ಹೊರಗಡೆ ಸಿಕ್ಕಿದ್ರೆ ನೀವು ತಗೊಂಡು ಟೇಸ್ಟ್ ಮಾಡಿ, ತುಂಬಾ ಚೆನ್ನಾಗುತ್ತೆ. ಅದನ್ನ ಕ್ಲೀನ್ ಮಾಡೋದು ನಂಗೆ ಗೊತ್ತಿಲ್ಲ, ಬಟ್ ನನ್ನ ಹಸ್ಬೆಂಡ್ ಅದನ್ನ ಕ್ಲೀನ್ ಮಾಡಿನೇ ತಗೊಬಂದಿದ್ರು. ಕ್ಲೀನ್ ಮಾಡೋದು ಸ್ವಲ್ಪ ಕಷ್ಟ ಅಂತ ಹೇಳ್ತಾರೆ ಎಲ್ಲರೂ, ಬಟ್ ಅಡಿಗೆ ಮಾಡೋದೇನಂತ ಏನ್ ಕಷ್ಟ ಏನಲ್ಲ, ಸುಕ್ಕ ಮಾಡ್ಬೋದು. ಹಾಗೆ ಅದರಲ್ಲಿ ಡ್ರೈ ಐಟಮ್ಸ್ ಎಲ್ಲ ಮಾಡಿ ತಿನ್ಬೋದು. ನೆಕ್ಸ್ಟ್ ಟೈಮ್ ತಂದಾಗ ಏನಾದ್ರೂ ಬೇರೆ ವೆರೈಟಿ ಮಾಡಿ ನಿಮ್ಗೂ ತೋರಿಸ್ತೀನಿ, ನಾನು ನಿಮ್ ಜೊತೆನೂ ಶೇರ್ ಮಾಡ್ಕೊಳ್ತೀನಿ. ಇವತ್ತಿನ ವಿಡಿಯೋ ಇಷ್ಟೇನೆ, ಜಾಸ್ತಿ ಬ್ಲಾಗ್ ಮಾಡಕ್ ಹೋಗಿಲ್ಲ ಇವತ್ತು. ಐ ಹೋಪ್ ನೀವು ಅರ್ಥ ಮಾಡ್ಕೊಂತೀರಾ ಅನ್ಕೊಂಡಿದೀನಿ. ವಿಡಿಯೋ ಇಷ್ಟ ಆಯ್ತಂದ್ರೆ ಏನ್ ಮಾಡ್ಬೇಕಂದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಜೊತೆ ಶೇರ್ ಮಾಡಿ. ಅವಾಗ ನನ್ನ ವಿಡಿಯೋ ತುಂಬಾ ಜನರ ರೀಚ್ ಆಗಕ್ಕೆ ಒಂದು ಹೆಲ್ಪ್ ಆಗುತ್ತೆ. ಹಾಗೆ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್. ಹಾಗೆ ಆಲ್ ಅಂತ ಕೊಡಿ, ಆಲ್ ಅಂತ ಕೊಟ್ರೆ ನಾನೇನಾದ್ರೂ ಫಸ್ಟ್ ವಿಡಿಯೋ ಹಾಕ್ತೀನಲ್ಲ, ಹಾಗೆ ನೀವು ಫಸ್ಟ್ ಆಗಿ ನನ್ನ ವಿಡಿಯೋನ ನೋಡ್ಬೋದು. ನೀವು ಆಲ್ ಅಂತ ಕೊಟ್ಟಿಲ್ಲ ಅಂದ್ರೆ ನೋಟಿಫಿಕೇಶನ್ ಒಂದೊಂದ್ಸಲ ಬರಲ್ಲ. ಹಾಗಾಗಿ ನನ್ನ ವಿಡಿಯೋ ನಿಮ್ಗೆ ಫಸ್ಟ್ ಆಗಿ ನೋಡ್ಬೇಕಂದ್ರೆ ಆಲ್ ಅಂತ ಸಬ್ಸ್ಕ್ರೈಬ್ ಆದ್ಮೇಲೆ ಕೊಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಒಂದು ಒಳ್ಳೆ ವ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಓಕೆ, ವಿಡಿಯೋ ಇಷ್ಟ ಆದ್ರೆ ಜಾಸ್ತಿ ಲೈಕ್ ಮಾಡಿ, ಲೈಕ್ ಮಾಡ್ಬಿಟ್ಟು ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಪ್ರಾಗಿ ನೋಡಿ, ಪ್ರಾಗಿ ಗುಡ್ ನೈಟ್ ಹೇಳು ಮಗನೆ. ಅಪ್ಪು ಪ್ರಾಗ್ಯ ನಾಟಕ ಮಾಡ್ತಿದ್ದಾಳೆ, ನಿದ್ದೆ ಬರ್ಲಿಲ್ಲ ಅಂತೆಲ್ಲ ನೋಡಿ. ಪ್ರಾಗ್ಯ ಟಿಕ್ 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 ನೋಡಿ ನಾಟಕ ಮಾಡ್ತಿದ್ದಾಳೆ. ಪ್ರಾಗ್ಯ ಟುಕ್ ಟಿಕ್ ಟಿಕ್ ಟಿಕ್. ಗುಡ್ ನೈಟ್ ಹೇಳಪ್ಪು. ಗುಡ್ ನೈಟ್. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್ ಬಾಯ್.